ನಮಸ್ಕಾರ ಎಲ್ರಿಗೂ. ಎಲ್ಲರೂ ಆರಾಮಾಗಿದ್ದೀರಾ? ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಜಾತ್ರೆ ಇದೆ. ನಮ್ಮ ಮನೆಯವ್ರು ಇದ್ದಾರಲ್ಲ, ಅವ್ರ ಅಕ್ಕರ ಊರಿಗೆ, ನಮ್ಮ ನಾದಿನಿಯವ್ರ ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋಗೋದ್ರಲ್ಲೇ ಅಡುಗೆ ರೆಡಿಯಾಗಿತ್ತು. ಆಮೇಲೆ ಮಾಡ್ತೀವಿ ಅಂದರೂ ಕೇಳಲಿಲ್ಲ. ಪಲಾವು, ಅನ್ನ, ಸಾಂಬಾರು ಮತ್ತು ಭರ್ತ, ಸಂಕ್ರಾಂತಿಗೆಲ್ಲ ಹಂಗಾಗಿ ಭರ್ತ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಶೇಂಗಾ ಹೋಳಿಗೆ ಮತ್ತು ಟಿಫಿನೂ ಇತ್ತು. ಅವ್ರು ಬೆಳಿಗ್ಗೆ ಬೇಗ ಬರ್ತೀವಿ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ರು ಪಾಪ. ಪೂರಿ, ಸಾಗು ಇತ್ತು, ಇನ್ನೂ ಚಟ್ನಿ ಇತ್ತು, ತುಂಬ ವೆರೈಟಿ. ಸಾಯಂಕಾಲ ಆದ ತಕ್ಷಣ ಮತ್ತೆ ಮೆಹಂದಿ ಹಾಕ್ಸ್ಕೊಳ್ತಾ ಇತ್ತು. ನೋಡ್ತಾ ಇರ್ಬೋದು. ಅಲ್ಲಿ ಮೆಹಂದಿ ಹಾಕ್ಸ್ಕೊಳ್ತಾ ಇರೋದು ನಮ್ಮ ನಾದಿನಿ ಮಗಳಕ್ಕಿ, ಅವ್ರ ಮಗ. ಇದು ನನ್ನ ಮಗಳು ಮೆಹಂದಿ ಹಾಕ್ಸ್ಕೊಳ್ತಾ ಇರೋದು. ಅವ್ರ ಅತ್ತೆ ಕೈಯಿಂದ ಮೆಹಂದಿ ಹಾಕ್ಸ್ಕೊಳ್ತಾ ಕೂತಿದ್ದಾಳೆ. ಈಗ ತೋರಿಸ್ತಾ ಇದ್ದಾಳೆ. ಆಲ್ರೆಡಿ ಈಕೆ ಹಾಕ್ಸ್ಕೊಂಡಿದ್ದಾಳೆ, ಹಂಗಾಗಿ ತೋರಿಸೋಗ್ತಾ ಇದ್ದಾಳೆ. ಮತ್ತು ಬೆಳಗ್ಗೆ ಇದ್ದಿದ್ದು, ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹೋಳಿಗೆ ಮಾಡಬೇಕಲ್ಲ, ಹೂರ್ಣದೊಳಗೆ, ಹಂಗಾಗಿ ಹೋಳಿಗೆ ಮಾಡೋಕೆ ರೂಬ್ತಾ ಇದ್ದಾರೆ. ಇಲ್ಲೊಂದು ಕೀ ಇತ್ತು, ಹಂಗಾಗಿ ನೋಡ್ತಾ ಇದೆ ಎಷ್ಟೊಂದು ಚಿಕ್ಕದಾಗಿದೆ ಕೀ ಅಂತ. ಆಮೇಲೆ ಮನೆ ಆದರೂ ನೋಡಿದ್ರಾಯ್ತು. ಮೇಲೆ ಮನೆ ಕಟ್ತಾ ಇದ್ದಾರೆ, ಹಂಗಾಗಿ ಮೇಲ್ಗಡೆ ಮನೆ ನೋಡ್ಕೊಂಬರ್ರಿ ಅಂತ ಹೇಳಿದರು. ಹಾಗೆ ಬಟ್ಟೆನೂ ಒಣಗಾಕಿತ್ತಲ್ಲ ಬೆಳಿಗ್ಗೆ ತಗೊಂಬಂದ್ರಾಯ್ತು. ಮನೆಯೂ ತೋರಿಸಿದ್ರಾಯ್ತು ಮೇಲ್ಗಡೆ ಹೇಗೆ ಕಟ್ತಾ ಇದ್ದಾರೆ ಅಂತ. ಹೋಗ್ತಾ ಇದ್ವಿ ಮೇಲೆ. ಕೆಳಗಡೆ ಇದು ಸ್ವಲ್ಪ ಚಿಕ್ಕದಾಗಿದೆ, ಹಾಗಾಗಿ ಮೇಲೆ ಕಟ್ತಾ ಇದ್ದಾರೆ ಮನೆ. ಇದು ಕಿಚನ್. ಇದು ಅಲ್ಲಿ ಡ್ರಮ್ ಇದೆಯಲ್ಲ, ಅದು ಕಿಚನ್ ಅದು. ಆಮೇಲೆ ಇದು ಬೆಡ್ರೂಮ್. ಇದು ಹಾಲಲ್ಲಿ ಮುಂದೆ ಹೋಯಿತು, ಮತ್ತೆ ಬರುವಾಗ ಇನ್ನೊಂದು ಟೈಮ್ ತೋರಿಸ್ತೀನಿ. ಇದು ಹಾಲ್. ಇದು ಹಾಲು. ನಮ್ಮ ರೂಪ ಇಲ್ಲಿ ಜಿಮ್ ಮಾಡೋದಿದೆ, ಇರು ನಾನು ಟ್ರೈ ಮಾಡ್ತೀನಿ ಅಂತಂದು ಟ್ರೈ ಮಾಡ್ತಾ ಇದ್ದಾಳೆ. ಅದಕ್ಕೆ ನಾನು ಬೇಡ ಇವಾಗ ತಾನೇ ಊಟ ಮುಗಿಸಿದ್ದೀವಿ, ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಇವಾಗ ಮೇಲೆ ಹೋಗೋಣ. ಇದು ಹೊರಗಡೆ. ಇದು ಹಾಗೆ ಮೇಲೆ ಬಟ್ಟೆ ಇತ್ತು, ಬಟ್ಟೆ ಒಂದು ತೊಗೊಂಡು ಬಂದ್ರಾಯ್ತಂದು ಮೇಲೆ ಹೋಗ್ತಾ ಇದ್ದೀವಿ. ಮೇಲಿಂದ ಹೇಗೆ ಕಾಣಿಸುತ್ತೆ ಅಂತ ಒಂದು ವ್ಯೂ ತೋರಿಸ್ತೀನಿ. ಇದು ಮೇಲ್ಗಡೆ. ಇದು ಹೊರಗಡೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಕಕ್ಕೇರ. ಇದು ಕಕ್ಕೇರಿ ಜಾತ್ರೆಗೆ ಹೋಗಿದ್ದು ನಾವು. ಕಕ್ಕೇರ ಇದು ಹೊರಗಡೆ. ಇದು ಮನೆ ಮುಂದ್ಗಡೆನೇ ಪಾರ್ಕ್ ಇದೆ. ಅಲ್ಲೇನೋ ಹಾವು ಅದು ಇದು ಇದೆ ಅಂತ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಹಂಗಾಗಿ ಎಲ್ಲ ಕಸ ಎಲ್ಲ ಬೆಳೆದ್ಬಿಟ್ಟಿದೆ. ಅಲ್ಲಿ ತೋಟ ಇದೆ, ಬಾಳೆ ತೋಟ. ಈ ಮನೆ ಮುಂದೆ ತೋಟ ಮಾಡ್ಕೊಂಡಿದ್ದಾರೆ, ಯಾರ್ದು ಅದು ಗೊತ್ತಿಲ್ಲ, ಹಂಗಾಗಿ ನೋಡ್ತಾ ಇದ್ದೆ. ತೆಂಗಿನ ಮರ, ಹಂಗಾಗಿ ಜೂಮ್ ಮಾಡ್ತಾ ಇದೆ. ಮತ್ತೆ ಬಟ್ಟೆ ಎಲ್ಲ ತೊಗೊಂಡು ಮತ್ತೆ ಕೆಳಗಡೆ ಬರ್ತಾ ಇದ್ದೀವಿ. ಮತ್ತೆ ಸಾಯಂಕಾಲ ಹೋಗ್ಬೇಕಲ್ಲ, ಹಂಗಾಗಿ ಬೇಗ ಬಟ್ಟೆ ಎಲ್ಲ ತೆಗೆದು ರೆಡಿಯಾಗಿ ಹೋದ್ರಾಯ್ತು ಅಂತ ಹೋಗ್ತಾ ಇದ್ವಿ. ಇದು ಬೆಡ್ರೂಮ್. ಇದು ಅವಾಗಲೇ ಮೇಲ್ಗಡೆ ಹೋಗಿಲ್ಲ. ಇದು ಬೆಡ್ರೂಮ್. ಇದು ನನ್ನ ಮಗಳು ಬಟ್ಟೆ ತೊಗೊಂಡು ಹೋಗ್ತಾ ಇದ್ದಾಳೆ ಹಂಗೆ ಅವ್ರ ಅತ್ತೆ ಜೊತೆ. ಇದು ಹಾಲ್. ಇದು ಇಲ್ಲಿ ಮಂಚ ಇದೆಯಲ್ಲ, ಇದು ಹಾಲು. ಇದು ಅವಾಗಲೇ ತೋರಿಸಿದ್ನಲ್ಲ, ಇದು ಕಿಚನ್. ಇದು ಹಾಲ್. ಇದು ಇನ್ನೂ ಕೆಲಸ ಇದೆ ಅವ್ರದ್ದು ಮಾಡೋದು ಮನೆಯದು. ಮತ್ತೆ ಮನೆಗೆ ಬಂದು ರೆಡಿ ಆಗಬೇಕು. ಇವಾಗ ರೆಡಿಯಾಗಿ ಮತ್ತೆ ಹೋಗ್ಬೇಕು. ತುಂಬ ರಶ್ ಇರುತ್ತೆ, ನೋಡಬೇಕು. ಮತ್ತೆ ಗುಡಿಗೆ ಬಂದಿದ್ದೀವಿ. ಇವಾಗ ತುಂಬಾ ರಶ್ ಇತ್ತು, ನೋಡ್ತಿರ್ಬೋದು. ಏನೇನೋ ಆಟ ಆಡ್ತಾ ಇರೋದು, ಅದು ಇದು ತುಂಬ ಇದ್ವು. ಹಂಗಾಗಿ ಜನನೇ ಜನ, ಮುಂದೆ ಹೋಗೋಕ್ಕೂ ಆಗ್ತಾಯಿಲ್ಲ, ಏನೂ ಇಲ್ಲ. ಅದರಲ್ಲಿ ಸಣ್ಣ ಮಕ್ಕಳು ಇದ್ದಾರಲ್ಲ, ಹಂಗಾಗಿ ಅಂದ್ರೆ ಹೋಗ್ತಾ ಇದ್ವಿ. ತೇರಿತ್ತು ಅವತ್ತು, ತೇರು ಎಳೆಯುತ್ತೆ, ಹಂಗಾಗಿ ಹೋಗಿದ್ದು.
ತೇರಿಗೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ. ಇನ್ನು ಆವಾಗಲೇ ಅಷ್ಟೊಂದು ಜನ ಇದ್ದಾರೆ ನೋಡಿ, ತುಂಬ ಜನ. ಹಾಗಾಗಿ ಕಾಣಿಸ್ತಾ ಇಲ್ಲ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಆಯ್ತಂದು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ವೀಡಿಯೋ ಮಾಡಿದ್ದು ನಮ್ಮ ಅಕ್ಕನ ಮಗಳೇ, ಅಂದರೆ ನಮ್ಮ ನಾದಿನಿ ಮಗಳೇ ಎಲ್ಲ ವೀಡಿಯೋ ಮಾಡಿದ್ದು. ನಾನಿಲ್ಲಿ ಹೋಗ್ತಾ ಇರೋದು. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಹೇಳಿದ್ಮೇಲೆ ಇನ್ನೂ ಕತ್ಲೆ ಆಗಿಬಿಡುತ್ತೆ. ನಾವು ನೋಡ್ತಾ ನೋಡ್ತಾ ರಾತ್ರಿನೇ ಆಗಿಬಿಡುತ್ತೆ. ತುಂಬ ಜನ. ನಾವು ಹಿಂದೆ ಇದ್ದೀವಿ ಅಂದ್ರೇ ಎಷ್ಟೊಂದು ಜನ, ಇನ್ನು ಮುಂದೆ ಎಷ್ಟು ಜನ ಇರಬೇಕು ನೋಡ್ತಾ ಇರ್ಬೋದು. ತೇರು ಎಳಿತಾ ಇದೆ. ವಿಡಿಯೋ ಮಾಡೋರು ಹಾಗೆ, ಫೋಟೋಸ್ದವರು ಹಾಗೆ, ತುಂಬ ಜನ. ಇಲ್ಲಿಂದಾನೇ ನಮಸ್ಕಾರ ಮಾಡಿಬಿಡಿ. ಜನನೋ ಜನ. ಅಲ್ಲಿ ಕೈ ತೊಳೆಯೋದು, ಕಾಲು ತೊಳೆಯೋದು, ತುಂಬ ಜನ ಇದ್ರು ಬಿಡಿ. ಅಂದರೆ ಅದರಲ್ಲಿ ಬೇರೆ ಏನೋ ತೇರು ಮುಂದೆ ಹೋಗ್ತಾ ಹೋಗ್ತಾ ಪಟಾಕಿ ಏನೋ ಕೆಳಗಡೆ ಬ್ಲಾಸ್ಟ್ ಆಗಿಬಿಡ್ತು. ಪಾಪ ಯಾರಿಗೂ ಏನೋ ಮೈಯೆಲ್ಲ ಸುಟ್ಬಿಡ್ತು ಅಂತ ಇದ್ರು. ಹಂಗಾಗಿ ಅದು ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಅವ್ರಿಗೆ. ಹಾಗೆ ಅಲ್ಲಿ ಸೌಂಡ್ ಹಾಕಿದ್ರೆ ಕೇಳೋಕ್ಕಾಗಲ್ಲ, ತುಂಬ ಸೌಂಡು. ಹಂಗಾಗಿ ಸೌಂಡ್ ಕಮ್ಮಿ ಇಟ್ಟು ವಾಯ್ಸ್ ಕೊಡ್ತಾ ಇದ್ದೀನಿ ನಾನು. ಹಾಗೆ ಮುಂದೆ ಎಳಿತಾ ಇದ್ದಾರೆ. ಮುಂದೆ ಹೋಗಿ ಅಲ್ಲೊಂದು ಗುಡಿ ಇದೆ, ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿ ಅಲ್ಲಿ ಪೂಜೆ ಗೀಜೆ ಮತ್ತೆ ಮಾಡಿ ಮತ್ತೆ ಆಮೇಲೆ ರಿಟರ್ನ್ ಈ ಕಡೆ ಎಳ್ಕೊಂಡು ಬರ್ತಾರೆ. ನೋಡ್ತಾ ಇರ್ಬೋದು, ಎಳಿತಾ ಇದ್ದಾರೆ. ಅದರಲ್ಲಿ ಹೊಲ, ಇಲ್ಲಿ ನಾವು ನಿಂತಿರೋದೆಲ್ಲ ಜಾಗ ಎಲ್ಲ ಫುಲ್ ಹೊಲನೇ. ಇಲ್ಲಿ ಹೊಲದಲ್ಲೇ ನಿಂತಿರೋದು. ಅಲ್ಲ ಅಂದರೆ ಎಷ್ಟೊಂದು ಜನಕ್ಕೆಲ್ಲ ಆಗೋದೇ ಇಲ್ಲ ಬೇರೆ ಸೈಡ್ ಆದರೆ. ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಅಂದರೆ ತುಂಬ ಜನ ನೋಡ್ತಿರ್ಬೋದು. ಹಿಂದ್ಗಡೆ ಮುಂದ್ಗಡೆ ತುಂಬ ಜನ. ತೇರು ಹಾಗೆ ಮುಂದೆ ಎಳಿತಾ ಇದೆ, ಜನನೂ ಹಾಗೆ ಇದ್ದಾರೆ. ಆಯಿತು, ಒಂದು ಸ್ವಲ್ಪ ಮುಂದೆ ಹೋಗಿ ಸ್ಟಾಪ್ ಆಗುತ್ತೆ ಅದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಥರ ಆ ತೇರು ಎಳೆಯೋ ಕ್ಷಣವೇ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ತೇರು ಎಳಿದ ತಕ್ಷಣ ಆಯಿತು, ಪಟಾಕಿ ಸ್ಟಾರ್ಟ್. ಹಿಂದ್ಗಡೆ ತೇರು ಮುಂದೆ ಎಳಿತಾ ಇರುತ್ತೆ, ಎಳೆದು ಅಲ್ಲಿ ಸ್ಟಾಪ್ ಆದ ತಕ್ಷಣ ಇಲ್ಲಿ ಪಟಾಕಿ ಸ್ಟಾರ್ಟ್ ಮಾಡ್ತಾರೆ. ತುಂಬ ಪಟಾಕಿ ಹೊಡಿತಾ ಇದ್ರು, ಸೌಂಡೇ ಕೇಳೋಕ್ಕಾಗ್ತಾ ಇಲ್ಲ. ಇನ್ನೂ ಮುಂದೆ ಇದೆ. ಆಯ್ತು, ಇವಾಗ ಇವೆಲ್ಲ ಲೈಟಿಂಗ್ ಚೆಂದ ಇದೆ. ರಾತ್ರಿ ಎಲ್ಲ ಚೆನ್ನಾಗಿ ಮಿಂಚ್ತಾ ಇರುತ್ತೆ. ಜನನೇ ತುಂಬ ಜನ, ಅಂದರೆ ಹೇಳ್ಬಾರ್ದು ಅಷ್ಟೊಂದು ಜನ ಇದ್ರು. ನೋಡ್ತಿರ್ಬೋದು, ಇದು ನನ್ನ ಮೊದಲನೇ ಮಗಳು. ದೊಡ್ಡ ಮಗಳು ಇಕ್ಕಿ ಸಣ್ಣಕ್ಕಿ ಎರಡನೇದಕ್ಕಿ. ಇದು ನನ್ನ ಮಗ ಮೂರನೇದವ. ಪಟಾಕಿ ಮಾತ್ರ ಹೇಳ್ಬಾರ್ದು, ಅಷ್ಟೊಂದು ಪಟಾಕಿ ಸೌಂಡೇ ಕೇಳೋಕ್ಕಾಗ್ತದೆ. ಇವಾಗ ನನ್ನ ನನ್ನೊಂದು ಫೋಟೋ ಕ್ಲಿಕ್ ನೋಡಿ. ಆವಾಗಲೇ ಸಾಯಂಕಾಲ ಆಯಿತು, ಇವಾಗ ನೈಟೇ ಆಗಿಬಿಡ್ತು, ರಾತ್ರಿನೇ ಆಯಿತು. ಹಾಗೆ ಹುಡುಗರು ನೋಡಿ ಅಲ್ಲಿ ಆಟ ಆಡೋದು, ಜಂಪಿಂಗ್ ಅಂತೆ, ಅದು ಇದು. ಅದು ತೇರು ಎಳೆದಿದ್ದಾಯಿತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು, ಬಂದದ್ದೇ ನಾವು 4:30 ಹಂಗೆ ಬಂದಿದ್ದು. ಇಲ್ಲಿ ನೋಡ್ತಾ ನೋಡ್ತಾ ರಾತ್ರಿನೇ ಆಗಿಬಿಡ್ತು. ನಾಳೆ ತೋರಿಸ್ತೀನಿ. ಇನ್ನೊಂದಿಷ್ಟು ಕ್ಲಿಪ್ಸ್ ಇದೆ. ನಾಳೆ ಎಲ್ಲ ಇನ್ನೊಂದು ವೀಡಿಯೋ ಹಾಕ್ತೀನಿ. ಪಾರ್ಟ್ 2 ಮಾಡ್ತೀನಿ. ಇದು ಪಾರ್ಟ್ 1, ಇನ್ನೊಂದು ನೆಕ್ಸ್ಟ್ ಪಾರ್ಟ್ 2 ಮಾಡ್ತೀನಿ.
ಮತ್ತು ಬೇಡ ಅಂದರೂ ಕೇಳಿಲ್ಲ, ಗೋಬಿ ತಿಂದರೆ ಆಯಿತು ಅಂತ ಗೋಬಿ ತಿನ್ನೋ ಕರ್ಕೊಂಡೋದ್ರು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನನ್ನ ವೀಡಿಯೋ ಯಾರ್ಯಾರು ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು.